ಅವ್ರಿಗೆ ಗೊತ್ತಾಗುತ್ತೆ ಸರ್ ಅವ್ರ ಭಾಷೆ. ಅವ್ರ ಪಾಪ ಅವರು ಭಾಳ ಸತ್ಯ ಹರಿಶ್ಚಂದ್ರು ಅವ್ರ ಭಾಷೆ ಕೂಡ ನಮಗೆ ಗೊತ್ತಾಗುತ್ತೆ. ಅವ್ರದ್ದೇನು ಗೊತ್ತಾಗಲ್ಲ ಅನ್ನೋದೇನಿಲ್ಲ. ಬಹುಶಃ ಈ ರಾಜ್ಯದಲ್ಲಿ ಬಿ ಕೆ ಮತ್ತು ಡಿ ಕೆ ಸೇರಿದ್ದಾರೆ ಅಂದ್ರೆ ಈಗ ಹೆಂಗಿರ್ಬೋದು ನೋಡ್ರಿ ಅವರಿಬ್ಬರ ಆಟ. ನಿಮಗೆಲ್ಲ ನಿಮಗೆ ಗೊತ್ತಿರುತ್ತೆ. ನನ್ನ ಬಾಯಿಂದ ಬಿಡಿಸ್ಕೊಳ್ಳೋದು ಬೇಕಾಗಿಲ್ಲ. ಕೊತ್ವಾಲ್ ಅವ್ರು ಇರ್ಬೋದೇನೋ, ಜಯರಾಜ್ ಇರ್ಬೋದೇನೋ. ನಮ್ಮ ಕ್ಲಾರಿಟಿ ಕೊತ್ವಾಲು ಮತ್ತು ಜಯರಾಜ್ ಅವರು ಶಿಷ್ಯಂದರು ಇವತ್ತು ಈ ರಾಜ್ಯವನ್ನು ಆಳಂತ ಆಗ್ತಾಯಿದೆ. ಇಬ್ಬರಿಗೆ ಆ ಕಡೆ ಈ ಕಡೆ ಇಬ್ಬರಿಗೆ ಅಂಡರ್ಸ್ಟ್ಯಾಂಡ್ ಇರೋ ಕಾರಣ ಅವ್ರು ಇವತ್ತೊಂದು ದೊಡ್ಡ ಇಬ್ಬರಿಗೆ ಗುರುಗಳಲ್ಲ. ಸ್ಥಾನಕ್ಕೆ ರಾಜೀನಾಮೆ ಯಾಕೆ ಕೊಡ್ತೀವಿ ಅಂದ್ರೆ ನಮಗೆ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು, ಮಾಡಿದ್ದೀವಿ. ಅದಾದ್ರೆ ಸಾಕು ನಮಗೇನು ಇಲ್ಲ ಪಾಪ ಸಂತೋಷ. ಬಾಲಕೃಷ್ಣವ್ರು ಯಾವತ್ತೂ ಕೂಡ ಫಸ್ಟ್ ಡೇನಿಂದ ಬ್ಯಾಟಿಂಗ್ ಮಾಡ್ತಾನೆ ಇದ್ದಾರೆ ಪಾಪ, ಯಾವತ್ತೂ ಕೂಡ ಬಿಟ್ಟಿಲ್ಲ. ಅಂದರೆ ಇವಾಗ ಏನಂತ ಹೇಳಿದ್ರೆ ಪಾಪ ಮತ್ತು ಅವ್ರು ಭಾಳ ಸರಿ ಹೇಳಿದರು, ನಾನು ಯಾವತ್ತಿದ್ದರೆ ಕೂಡ ನಾನು ಮಂತ್ರಿ ಆಗಬೇಕಂದೇಳಿ ಭಾಳಷ್ಟು ಆಕಾಂಕ್ಷೆಯಲ್ಲಿದ್ದೀನಿ. ಡಿ ಕೆ ಅವರು ಮುಖ್ಯಮಂತ್ರಿಗಳಾಗಲಿ ಅಂತ ಹೇಳ್ತಾರೆ. ಇವ್ರು ಮುಖ್ಯಮಂತ್ರಿಗಳಾದಮೇಲೆ ಮತ್ತೆ ಮಂತ್ರಿ ಸ್ಥಾನ ಕೊಟ್ಟಾರ. ಮಂತ್ರಿ ಸ್ಥಾನ ಕೊಟ್ಟ ನಂತರ ಅಲ್ಲಿ ಹೈಕಮಾಂಡ್ದಿಂದ ಭಾಳ ಮಂದಿ ತೆಗಿಬೇಕನ್ನಂತೇಳಿ ಅಲ್ಲಿ ಒತ್ತಾಯ ಬರ್ತಾ ಇರ್ಬೋದು. ಹಂಗಾಗಿ ನಾನು ಮುಂಚೆನೇ ಸೇಫ್ ಆಗಿ ನಾನು ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ಅನ್ನೋಂಥ ರೀತಿಯಲ್ಲಿ ಮಾತಾಡಿರ್ಬೋದು. ಈ ಪೋರ್ಟ್ಫೋಲಿಯೋ ಹಂಚಿಕೆ ವಿಚಾರದಲ್ಲಿ ಕೆಲವು ಮಂದಿ ಯಾರು ಕೂಡ ಸಮಾಧಾನ ಇಲ್ಲ. ಒಂದು ಭಾಳಷ್ಟು ಮಂದಿ ನನಗೆ ಕೂಡ ಸಮಾಧಾನ ಇಲ್ಲ ಅಂತೇಳಿ ಅವರು ಅಂತಾರೆ. ಯಾರು ರಾಮಲಿಂಗಾರೆಡ್ಡಿ ಅವರು ಅಂತಾರೆ. ಇನ್ನೊಬ್ಬರು ಕೃಷ್ಣ ಬೈರೇಗೌಡರು ನಮಗೆ ಕೂಡ ಇಷ್ಟ ಇಲ್ಲ ಅಂತಾನ. ಇನ್ನೊಬ್ಬರು ನಮ್ಮ ಮುನಿಯಪ್ಪ ಅವರು ಯಾರು ಆಹಾರ ಮಂತ್ರಿಗಳು ಯಾರು ಇದ್ರಲ್ಲ ಆತ ನನಗೆ ಅಸಮಾಧಾನ ಇದೆ ಅಂತ ಹೇಳ್ತಾರೆ. ಇವತ್ತು ಎಲ್ಲರಲ್ಲಿ ಎಲ್ಲ ಗೊಂದಲ ಇರೋಂಥ ಟೈಮಲ್ಲಿ ಕೂಡ ಬಹುಶಃ ಅದೆಲ್ಲ ಸುತ್ಕೊಂಡು ಒಂದು ಕೊರಳಿಗೆ ಹಗ್ಗ ಆಗಿ ಮತ್ತು ಮುಖ್ಯಮಂತ್ರಿಗಳಿಗೆ ಅನ್ನೋದು ಸುತ್ಕೊಂತದೇನೋ ಗೊತ್ತಿಲ್ಲ. ಅಲ್ಲಿ ತನಕ ಕೂಡ ಬರ್ಬೋದೇನೋ ಇದು. ಬಿಜೆಪಿಯವರು ಬರ ಪರಿಹಾರ ಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಸಂತೋಷ್ ಲಾಡ್ ಅವರು ಏನಿದೆ ವಿಶ್ವಗುರು ಅಂತ ಇದಾರಲ್ಲ, ವಿಶ್ವಗುರು ಕಡೆಯಿಂದ ಒಂದ್ಸಲಿನೂ ಕೇಂದ್ರದಿಂದ ಏನೂ ಪರಿಹಾರಗಳು ಸಿಗಲಿಲ್ಲ. ಅಲ್ಲ ನೋಡಿರಿ, NDRF SDRF ನಾನು ಅಂದರೆ ಮತ್ತೆ ಮನಮೋಹನ್ ಸಿಂಗು ಪ್ರಧಾನಮಂತ್ರಿಗಳು ಹೋಲ್ಸೋಕ್ಕೆ ಹೋಗಲ್ಲ. ನಾನು ಈಗಿದ್ದಂಥ ಪರಿಸ್ಥಿತಿಯಲ್ಲಿ ಕೇಂದ್ರದಿಂದ NDRF SDRF ಏನು ಬರಬೇಕಾಗಿತ್ತು ಅದು ಖಂಡಿತವಾಗಿ ಅದು ಕೊಡ್ತಾರೆ. ಯಾವತ್ತಿದ್ದು ಕೂಡ ನೋಡಿರಿ, ನಾನು ಕೂಡ ಸುಮಾರಾಗಿ ನಾನು ಕೂಡ ಒಂದು 6 ಮಂದಿ ಮುಖ್ಯಮಂತ್ರಿಗಳು 7 ಮಂದಿ ಮುಖ್ಯಮಂತ್ರಿಗಳು ನಾನು ನೋಡಿದಂಥ ಟೈಮಲ್ಲಿ ನಮ್ಮ ರಾಜ್ಯದಿಂದ ಏನು ಕೊಡಬೇಕಾಗುತ್ತೋ ಅದು ಕೊಟ್ಬಿಡ್ತಾರೆ. ಅದು ಬರೆಯೋ ಸಲುವಾಗಿ ಯಾರೂ ಕೈಯಲ್ಲ, ಎಲ್ಲರೂ ಕೂಡ ಅದು ಬಂದೇ ಬರುತ್ತೆ. ಬಂದಂಥ ಟೈಮಲ್ಲಿ ಕೂಡ ಇವರು ಪತ್ರ ಬರೆದು ಸುಮ್ಮನೆ ಆಗೋದಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಹೋದಂಥ ಟೈಮಲ್ಲಿ ನಮ್ಮೆಲ್ಲ ಕಾವೇರಿ ವಿಚಾರದಲ್ಲಿ ಕೂಡ ಎಲ್ಲರನ್ನೂ ಕರೆದು ಮಾತಾಡಿದರು. ಮತ್ತು ಬೇರೆ ವಿಚಾರದಲ್ಲಿ ಕೂಡ ಕರೆದು ಮಾತಾಡೋಂಥ ಟೈಮಲ್ಲಿ ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಇದೆ, ಇಷ್ಟೊಂದು ನುಕ್ಸಾನ್ ಆಗಿದೆ, ಇದ್ರ ಕೂಡ ನಿಯೋಗ ತೊಗೊಂಡು ಪ್ರಧಾನಮಂತ್ರಿಗಳು ಆಲ್ರೆಡಿ ಹೋಗ್ಬೋದಾಯ್ತಲ್ಲ. ಇಲ್ಲಿ ಪರವಾಗಿಲ್ಲ, ಹೋಗ್ಲಿದ್ರೆ ಕೂಡ ಕೇಂದ್ರದಿಂದ ಏನು ಕೊಡಬೇಕು ಕೊಡ್ತಾರೆ. ಅದು ವಿಶ್ವಗುರು ಸಂತೋಷ್ ಲಾಡ್ ಅವರು ಏನು ಹೇಳೋದು ಬೇಕಿಲ್ಲ. ಅವ್ರಿಗೆ ವಿಶ್ವಗುರು ಆಗೋಂಥ ಶಕ್ತಿ ಇದ್ದರೆ ಖಂಡಿತವಾಗಿ ಭಾರತ ಒಂದು ಇವತ್ತಿಲ್ಲ ನಾಳೆ ವಿಶ್ವಗುರು ಆಗೇ ಆಗುತ್ತೆ. ಇಲ್ಲಿ ಮತ್ತೆ ಅಲ್ಲ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಇರೋಂಥ ವಾತಾವರಣದಲ್ಲಿ ನೋಡೋಣ. ಇಲ್ಲ ಆ ರೀತಿ ಏನಿಲ್ಲ, ಯಾವ ಸುಮ್ಮನೆ ಈ ರೀತಿ ಇದಾಗಲಿ ಯಾವ ರೀತಿ ಯಾವುದಿಲ್ಲ. ನೋಡಿರಿ, ನಾನು ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಅಣ್ಣವ್ರಿಗೆ ಕೈ ಮುಗಿದು ನಾನು ಕೇಳ್ಕೊಂಡಿದ್ದೀನಿ. ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ. ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಎಲ್ಲ ಶಾಸಕರನ್ನ ನಾನು ಕೈ ಮುಗಿದು ಕೇಳ್ಕೊತಿದ್ದೀನಿ. ಇಂಥ ಭ್ರಷ್ಟ ಮಂತ್ರಿಗಳನ್ನು ಎಲ್ಲಿ ತನಕ ರಾಜೀನಾಮೆಯನ್ನು ಕೊಡ್ತಾರೋ ಅಲ್ಲಿ ತನಕ ಕೊಡಿ, ಸದನ ನಡೀಲಾರ್ದಂತೆ ನೋಡ್ಕೊಳ್ರಿ. ಈ ರಾಜ್ಯದ ಅಂಬೇಡ್ಕರ್ ಪರವಾಗಿ, ಸಂವಿಧಾನದ ಪರವಾಗಿ, ಈ ರಾಜ್ಯದಲ್ಲಿದ್ದಂಥ SC ST ದಲಿತರ ಪರವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರನ್ನ ನಾನು ಕೇಳ್ಕೊತೀನಿ. ಇಲ್ಲ ಖಂಡಿತವಾಗಿ ಅದು ಚರ್ಚೆ ಆಗಲೇಬೇಕು. ಇಂಥ ಭ್ರಷ್ಟನ ಮಂತ್ರಿಗಳು ಇಟ್ಕೊಂಡು ಚರ್ಚೆ ಆಗಬಾರ್ದು ಸದನದಲ್ಲಿ. ಸದನಕ್ಕೆ ಅದರದೇ ಆದಂಥ ಗೌರವ ಇದೆ. ಅದರದೇ ಆದಂಥ ಗೌರವ ಇರೋಂಥ ಟೈಮಲ್ಲಿ ಇಂಥ ಭ್ರಷ್ಟ ಜೈಲಿಗೆ ಹೋಗಿ ಬಂದಂಥವ್ರು, ಇಂಥ ಭ್ರಷ್ಟಾಚಾರ ಮಾಡಿದಂಥವ್ರು, ಇಷ್ಟು ಮಂದಿ ಜೀವ ತಗೊಂಡಂಥವ್ರು ಮತ್ತೆ ಪುನಃ ಮಂತ್ರಿಗಳಾಗಿ ಮತ್ತೆ ಇಲ್ಲಿ ಬಳ್ಳಾರಿಯಲ್ಲಿ ಶೋ ಆಫ್ ಮಾಡ್ತಾ ಇದ್ದಾರಲ್ಲ ಈ ಕರ್ನಾಟಕದಲ್ಲಿ,
ಅಂಥವ್ರಿಗೆ ಅವಕಾಶ ಇದ್ದರೆ ಮುಂದಿನ ಪೀಳಿಗೆ ಜನರಿಗೆ ಏನು ಹೇಳ್ತಿರ್ತಾವೆ? ಇಂಥ ಭ್ರಷ್ಟರೇ ಮತ್ತೆ ಮಂತ್ರಿಗಳಾಗ್ತಾರೆ ಅಂದ್ರಿಗಿನ ಇದು ಹೆಂಗೆ ನೋಡಿಸ್ಕೊಡ್ತದೆ ಅಂದ್ರಿಗಿನ ಇನ್ನೊಬ್ಬರು ಮಂತ್ರಿಗಳು ಭ್ರಷ್ಟಾಚಾರ ಮಾಡ್ಬೋದು. ಭಾಳಷ್ಟು ಮಂದಿ ನಾನು ಹೇಳೋದು ಬೇಕಾಗಿಲ್ಲ, ಅವರೇ ಭಾಳಷ್ಟು ಮಂದಿ ಮಂತ್ರಿಗಳಾದಂಥ ಆಗ್ಲಾರ್ದಂಥವ್ರು, ಅಸಮಾಧಾನಗೊಂಡಂಥವ್ರು, ಭ್ರಷ್ಟಾಚಾರ ಮಾಡಿದಂಥವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ರು, ಭ್ರಷ್ಟಾಚಾರ ಮಾಡಲಿದ್ದಕ್ಕೋಸ್ಕರವಾಗಿ ನಮ್ಮ ಮಂತ್ರಿ ಸ್ಥಾನ ಕಳ್ಕೊಂಡಿದ್ವಿ ಅನ್ನೋಂಥ ಮಾತು ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅವರು ಉತ್ತರ ಕೊಟ್ಟರು. ಯಡಿಯೂರಪ್ಪ ಅವ್ರ ಮೇಲೆ ಪೋಕ್ಸೋ ಕೇಸ್ ಇದೆ, ಎಲ್ಲ ಆರೋಪಗಳಷ್ಟೇ. ನೋಡ್ರಿ, ಅಲ್ಲ ಕೇಜ್ರಿವಾಲ್ ಕೂಡ ಅವ್ನು ಜೈಲಿಗೆ ಹೋಗಿ ಬಂದು ಅಲ್ಲಿ ಮುಖ್ಯಮಂತ್ರಿ ಹುದ್ದೆ ಏನಿದೆ ಅದರಲ್ಲೇ ಮುಂದುವರಿತಿದ್ದ, ಜೈಲಾಗಿದ್ದೆ. ಮುಂದೆ ಏನಾಯ್ತು ಅವ್ರು ಭವಿಷ್ಯ? ಮುಂದೆ ಏನಾಯ್ತು ಭವಿಷ್ಯ ಅವರು? ಹಂಗಾಗಿ ಇವತ್ತು ಎಲ್ಲ ನಮಗೆ ನೋಡ್ರಿ ನಂದು ಕನ್ಸರ್ಟ್ ಏನಿದೆನೋ, ಭ್ರಷ್ಟಾಚಾರ ಮಾಡಿದಂಥವನು, ಜೈಲಿಗೆ ಹೋಗಿ ಬಂದಂಥವನು, ಈ ರೀತಿ ಜನರಿಗೆ ಮೋಸ ಮಾಡಿದಂಥವ್ರು, ಮಕ್ಕಳ ಭವಿಷ್ಯವನ್ನು ಕಸ್ಕೊಂಡಂಥವ್ರು, ದಲಿತರಿಗೆ ಇವತ್ತು ಹೊಟ್ಟೆ ನೋಡಿದಂಥವ್ರು, ಇಂಥವ್ರು ಮಂತ್ರಿಗಳಾದ್ರಿಗಿನ ಅದು ಜನರಿಗೆ ಯಾವ ರೀತಿಯಲ್ಲಿ ನೋಡಿಸ್ಕೊಡ್ತದೆ ನೀವು ಒಂದು ಅರ್ಥ ಮಾಡಿ, ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ಅರ್ಥ ಮಾಡ್ಕೊಂಡು. ನೋಡ್ರಿ ಇದಕ್ಕಿಂತ ಮುಂಚೆ ಕೂಡ ಅವನು ಬಳ್ಳಾರಿಗೆ ಬರಬಾರ್ದಂತ ಷರತ್ತು ವಿಧಿಸಿದ್ರು. ಅಲ್ಲ, ಇದ್ದಂಥ ಟೈಮಲ್ಲಿ ಕೂಡ ಪುನಃ ಇವತ್ತು ಬಳ್ಳಾರಿಗೆ ಬಂದಿದ್ದಾರೆ ಅಂದರೆ ಕೋರ್ಟ್ ಪರ್ಮಿಷನ್ ತೊಗೊಂಡೇ ಬಂದಾರಲ್ಲ, ಮತ್ತು ನಾಳೆ ಕೋರ್ಟಲ್ಲಿ ಏನೇನು ಆಗ್ಬೋದಲ್ಲ. ಅಲ್ಲ ಅವರು ಒಂದು ಷರತ್ತು ಅಂತ ಹಾಕಿದ್ದಾರೆ. ಏನಂತ ಹೇಳಿದ್ರೆ ಕರ್ನಾಟಕ ಬಿಟ್ಟು ಹೋಗ್ಬಾರ್ದು ಅನ್ನೋಂಥ ಷರತ್ತು ಹಾಕಿದ್ದಾರೆ. ಡೆಲ್ಲಿಗೆ ಹೋಗ್ಬಾರ್ದು, ಇನ್ನೊಂದು ಕಡೆ ಹೋಗ್ಬಾರ್ದು ಷರತ್ತಿದೆ. ನಂತರ ಕೋರ್ಟಲ್ಲಿ ಈ ರೀತಿ ಆದಂಥ ಟೈಮ್ ಭಾಳಷ್ಟು ಮಂದಿ ಅವರು ಸಾಕ್ಷಿದಾರರೆಲ್ಲರೂ ಕೂಡ ಇಲ್ಲೇ ಇದ್ದಾರೆ, ನಮ್ಮ ಸುತ್ತಮುತ್ತ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಇದ್ದಾರೆ. ಅದು ಅಕಸ್ಮಿತವಾಗಿ ಅಲ್ಲಿದ್ದಂಥ ಸಾಕ್ಷಿಗಳನ್ನ ಬೆದರಿಸ್ತಾರ ಅಂತೇಳಿ ಅದನ್ನು ತೊಂದರೆ ಆದಂಥ ಟೈಮಲ್ಲಿ ಅವ್ರು ಈ ಕಡೆ ಭಾಗದಲ್ಲಿ ಕೂಡ ಬರಬಾರ್ದು ಅನ್ನೋಂಥ ಕೋರ್ಟ್ ಏನನ್ನು ಆದೇಶ ಮಾಡಿದ್ರು ಕೂಡ ಮಾಡ್ಬೋದೇನೋ, ನಮ್ಗೆ ಗೊತ್ತಿಲ್ಲ. SIT ಅವ್ರದ್ದು ಕ್ಲೀನ್ ಚಿಟ್ ಕೊಡ್ತು, ED ಅವರು ಚಾರ್ಜ್ ಶೀಟ್ ಹಾಕಿದ್ರು, ಇನ್ನೇನಿದೆ CBI ಚಾರ್ಜ್ ಶೀಟ್ ಆಯ್ತು. ಏನೋ ಆಗೋ ಅವಶ್ಯಕತೆ ಇಲ್ಲ ಅಲ್ಲಿ. ಓಕೆ, ಅವ್ರು ಈಗ ಲೀಗಲ್ ಒಪಿನಿಯನ್ ತಗೊಂಡೇ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇನ್ನು ಸರ್ ಇನ್ನು ಬೇರೆ ಸರ್ ಏನಿಲ್ಲ, ಈ ವಾಲ್ಮೀಕರಣ ವಿಚಾರದಲ್ಲಿ ಜನಾರ್ದನ್ ರೆಡ್ಡಿ ಮಾತಾಡಿದ ಮೇಲೆ ನಮ್ಮ ದಲಿತ ನಾಯಕ ನಂತರ ಜಾತಿ ವಿಚಾರದಲ್ಲಿ ಡಿಸ್ಕಷನ್ ಆಗ್ತದೆ ಅಂತೇಳಿ ಹೊರಗಡೆ ಬಂತು. ನಿಮಗೆ ಆತ್ಮೀಯ ಸ್ನೇಹಿತರು, ನೀವು ಸಮುದಾಯದವರು, ಈ ಹಣ ಕ್ಲಾರಿಟಿ ಆಗಿ ಆ ಕ್ಲೀನ್ ಚಿಟ್ ಆಗೋವರೆಗೆ ಒಂದು ನಿಮಿಷ, ಒಂದು ಸೆಕೆಂಡ್ ಆಗೋವರೆಗೆ ಇಲ್ಲಿ ಕೂಡ ದಲಿತ ನಾಯಕ ಅಂತಕ್ಕಂಥ ನೋಡ್ರಿ, ಈ ಭ್ರಷ್ಟಾಚಾರಕ್ಕೆ ಅದಕ್ಕೊಂದು ಜಾತಿ ಇಲ್ಲ. ಭ್ರಷ್ಟಾಚಾರ ಅನ್ನೋದು ಇದಲ್ಲ, ಅದಕ್ಕೊಂದು ಜಾತಿನೇ ಇಲ್ಲ ರೀ. ಈ ಭ್ರಷ್ಟಾಚಾರ ಅನ್ನೋಂಥ ಜಾತಿ ಇಲ್ಲಾರ್ದಂಥ ಟೈಮಲ್ಲಿ ಈ ಸಮುದಾಯ ಆ ಸಮುದಾಯ ಅನ್ನೋದು ಯಾವುದೂ ಬರಲ್ಲ ರೀ. ಜಾತಿನೇ ಅಲ್ರಿ, ಅದ್ರಲ್ಲಿ ಭ್ರಷ್ಟಾಚಾರ ಅನ್ನೋಕ್ಕೆ ಜಾತಿನೇ ಇಲ್ಲಾರ್ದಂಥ ಟೈಮಲ್ಲಿ ಆ ಭ್ರಷ್ಟಾಚಾರ ಮಾಡಿದ ನಂತರ ಅಂಥವರು ಇವತ್ತು ನಾವು ಈ ರೀತಿ ದಲಿತರಾಗಿರೋ ಕಾರಣ ನಮಗೆ ಈ ರೀತಿ ಅಸಹ್ಯ ಪಡ್ತಾರೆ ಅನ್ನೋಂಥದ್ದು ಸರಿಯಲ್ಲ ಅನ್ನೋಂಥದ್ದು ನನ್ನ ವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.